Audio Jungle. Audio Jungle. ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ನಾವು ಕಿಚಡಿ ಮಾಡೋಣ. ನಾನು ಒಂದು ಪಾವ್ ಅಕ್ಕಿ ತಗೊಂಡಿದ್ದೀನಿ. ಒಂದು ಪಾವು ಅಂದರೆ ಹಳ್ಳಿ ಕಡೆ ಗೊತ್ತಿರುತ್ತೆ, ಪಾವು ಲೋಟ. ನೋಡಿ, ಅದಕ್ಕೆ ಬೇಕಾಗಿರೋದು ಚಕ್ಕೆ, ಒಂದೆರಡು ಕಲ್ಲುವು, ಇವೆಲ್ಲ ಪಲಾವ್ ಐಟಮು ನಿಮಗೆ ಗೊತ್ತಿರುತ್ತೆ. ಕಲ್ಲುವು ಮತ್ತು ಪಲಾವ್ ಎಲೆ, ಸೋಂಪು. ಇದು ಸ್ವಲ್ಪ ನಾನು ಜೈಕಾಯಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ನೋಡಿ, ಅದಕ್ಕೆ ಬೇಕಾಗಿರೋದು ಒಂದು ದೊಡ್ಡ ಟೊಮೊಟೊ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಒಂದು 3ರಿಂದ 4 ಚಿಕ್ಕದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಾನು ಕಟ್ ಮಾಡಿಲ್ಲ, ನೋಡಿ ಹಂಗೆ ಹಾಕ್ತೀನಿ. ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಇಷ್ಟೇ ಐಟಮಲ್ಲಿ ಕಿಚಡಿ ಮಾಡೋಣ. ಹಳ್ಳಿ ಕಡೆ ಬೇರೆ ಥರ ಕಿಚಡಿ ಮಾಡ್ತಾರೆ, ಇದು ಬೇರೆ ಥರ. ಕಿಚಡಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಹಬ್ಬಗಳಲ್ಲಿ ಮಾಡ್ತಾರೆ. ನೋಡಿ, ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ನಾವು ಎಣ್ಣೆ ಹಾಕೋಣ. ಇದಕ್ಕೆ ನಾನು ಯಾವಾಗಲೂ ನೋಡಿ ಸನ್ಪ್ಯೂರ್ ಎಣ್ಣೆನೇ ಉಪಯೋಗಿಸೋದು. ಒಂದು 20 ವರ್ಷದಿಂದ ನಾವು ಸನ್ಪ್ಯೂರ್ ಎಣ್ಣೆನೇ ತಿನ್ನೋದು. ಮುಂಚೆಯಿಂದನೂ ನಾನು ನಮ್ಮ ಮನೆಯಲ್ಲಿ ಇರುವಾಗ್ಲೂ ಅದೇನೆ. ಇವಾಗ 100, 105, 110 ರೂಪಾಯಿ ಆಗಿದೆ. ಮುಂಚೆ ಎಲ್ಲ ಬರೀ 24 ರೂಪಾಯಿ, 27 ರೂಪಾಯಿ ಅಷ್ಟೇ ಇದ್ದಿದ್ದು ಎಣ್ಣೆ. ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಕಮ್ಮಿ ಮಾಡ್ತಾ ಇರೋದಲ್ವ, ಅದಕ್ಕೋಸ್ಕರ. ನೋಡಿ, ಎಣ್ಣೆ ಬಿಸಿಯಾಗಿದೆ. ನಾನು ಇನ್ನೊಂದು ಕಡೆ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಅಲ್ಲಿ ಬಿಸಿಗಿಡ್ತೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ನೋಡೋಣ ಎಣ್ಣೆ ಬಿಸಿಯಾಗಿದೆ ಅಂತ. ಬಿಸಿಯಾಗಿದೆ, ಉರಿ ಕಮ್ಮಿ ಮಾಡ್ಕೊಳ್ಳೋಣ. ಇದೆಲ್ಲ ಬಿಸಿ ಆದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಗೆಜ್ಕೊಂಡಿದ್ದೀನಿ, ರುಬ್ಕೊಂಡಿಲ್ಲ. ನೀವು ಬೇಕಾದರೆ ಜಾಸ್ತಿ ಮಾಡೋದಾದರೆ ರುಬ್ಕೋಬೋದು. ನೋಡಿ, ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಮೆಣಸಿನ್ಕಾಯಿ ಹಾಕೋಣ. ನಾನು ಮೆಣಸಿನ್ಕಾಯಿ ಕಟ್ ಮಾಡಿಲ್ಲ, ನೀವು ಬೇಕಾದರೆ ಕಟ್ ಮಾಡಿ ಹಾಕಿ. ನಾನು ಹಂಗೆ ಹಾಕಿದ್ದೀನಿ. ಇದರಲ್ಲೇ ಖಾರ ಅದೇ ಥರ ಬಿಡ್ಕೊಳುತ್ತೆ, ಅದರಲ್ಲೇ ಎಣ್ಣೆಲಿ ಬೆಂದರೆ ಸಾಕು, ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಹಂಗೆ ಹಾಕಿರೋದ್ರಿಂದ ಸ್ವಲ್ಪ ಸಿಡಿತವೆ, ನೋಡ್ಕೋಬೇಕು. ಈ ಥರ ಒತ್ತಿದ್ರೆ ಅದು ಸ್ವಲ್ಪ ಓಪನ್ ಆಗುತ್ತೆ, ಆವಾಗ ಸಿಡಿಯಲ್ಲ. ಕಿಚಡಿ ಆಗಿರೋದ್ರಿಂದ ಆ ಪೌಡ್ರ್ ಏನು ಬೇಡ. ನೋಡಿ, ಇದೆಲ್ಲ ಕೆಂಪಾದ್ಮೇಲೆ ನಾವು ಕೊತ್ತಂಬರಿ ಪುದೀನ ಹಾಕೋಣ. ಅದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಗೆ. ನೋಡಿ, ಈಗ ಟೊಮೊಟೊ ಹಾಕ್ತೀನಿ ನಾನು. ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಟೊಮೊಟೊ ಹಾಕ್ಬೇಕು ಲಾಸ್ಟಲ್ಲಿ. ಇದ್ರ ಜೊತೆಗೇ ಉಪ್ಪು ಹಾಕೋಣ. ಬಿಸಿಯಾಗಿದೆ, ನಾನು ಬಂದ್ ಮಾಡಿದ್ದೀನಿ. ಇದನ್ನು ನೀರು ತೆಗಿಯೋಣ ಅಕ್ಕಿದು. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೊಟೊ ಎಲ್ಲ. ಇದಕ್ಕೆ ಅಕ್ಕಿ ಹಾಕೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿನೀರು ಬಿಸಿಗಿಟ್ಟಿಲ್ಲ, ನೋಡಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಇಡಬೇಕು. ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ. ನೋಡಿ, ನಾನು ಯಾವುದೇ ಕಲರ್ ಹಾಕಿಲ್ಲ ಇದಕ್ಕೆ. ಬೇಕಂದರೆ ನೀವು ಅರಿಶಿನ ಪುಡಿ ಹಾಕ್ಬೋದು ಸ್ವಲ್ಪ. ಮುಚ್ಚಳ ಮುಚ್ಚಿ 1 ವಿಷಲ್ ಆದರೆ ಸಾಕು. ಇದೀಗ ಕುದ್ದಿರುತ್ತಲ್ಲ, ಅದಕ್ಕೋಸ್ಕರ 1 ವಿಷಲ್ ಆದರೆ ಸಾಕು. ನೋಡಿ, ಚೆನ್ನಾಗಿ ಕುದೀತೈತೆ. ನಾವು ಮುಚ್ಚಳ ಹಾಕೋಣ. 1 ವಿಷಲ್ ಆದರೆ ಸಾಕು. ಕುಕ್ಕರ್ ಆರಿದೆಯಾ ನೋಡೋಣ. ಆರಬೇಕು ಇನ್ನೊಂದು ಸ್ವಲ್ಪ ವಿಷಲ್ಲು. ವಿಷಲೆಲ್ಲ ಆರಿದೆ, ತೆಗಿಯೋಣ. ಈಗ ಪೂರ್ತಿ ವಿಷಲ್ ಆರಿದ್ಮೇಲೆ ತೆಗಿಬೇಕು.
ನೋಡಿ ಆಗಿದೆ, ಯಾವ ಥರ ಕಾಣಿಸ್ತೈತೆ ನೋಡಿ. ನಾನೇನು ಅರಿಶಿನ ಪುಡಿ ಏನು ಹಾಕಿಲ್ಲ, ಧನ್ಯ ಪುಡಿ ಏನು ಹಾಕಿಲ್ಲ ಅಂತ ಹೇಳಿದ್ನಲ್ಲ ಫಸ್ಟೇ. ಮಸಾಲೆ ಎಲ್ಲ ಮೇಲಿರುತ್ತೆ, ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಒಂದು ಪ್ಲೇಟಿಗೆ ತೆಗೆಯೋಣ ನಾವು. ಜೊತೆ ನೀವು ಮೊಸರು ಮಾಡ್ಕೋಬೋದು, ಮೊಸರು ಏನು ಬೇಡ ನಾನು, ಅದಕ್ಕೋಸ್ಕರ ಇದು ಹಪ್ಪಳ ಫ್ರೈ ಮಾಡ್ಕೋಬೋದು. ನಾನು ಹಪ್ಪಳ ಫ್ರೈ ಮಾಡಿಲ್ಲ, ಮಾಡಬೇಕು ಇವಾಗ. ನೋಡಿ ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಬಿಸಿ ಬಿಸಿ ಇದೆ. ಬಿಸಿ ಇರುವಾಗಲೇ ತಿನ್ನಬೇಕು, ಇದು ಚೆನ್ನಾಗಿರುತ್ತೆ ಕಿಚಡಿ. ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ನೋಡಿರಿ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಹೇಳಿದ್ನಲ್ಲ, ತುಂಬ ಏನು ಪದಾರ್ಥಗಳೇನು ಬೇಡ, ಮನೇಲಿರೋ ಐಟಮ್ನೇ ಹಾಕಿ. ಅಕ್ಕಿ ಚೆನ್ನಾಗಿದ್ದರೆ ನೋಡಿ, ಅನ್ನ ನಾವು ಎಷ್ಟೇ ನೆನೆಸಿದ್ರು ಒಡೆದೋಗಲ್ಲ, ಉಡಿ ಉಡಿ ಆಗಲ್ಲ, ಏನಾಗಲ್ಲ. ನೋಡಿ ಉಡಿ ಉಡಿಯಾಗಿರುತ್ತೆ ಕಿಚಡಿ. ಇದು ಒಂಥರ ಮೆತ್ತಗಾಗಲ್ಲ. ಈ ಥರ ಕಿಚಡಿನ ನಮ್ಮೂರ ಕಡೆ ಬಸವನ ಜಯಂತಿಗೆ ಮಾಡ್ತಿದ್ರು. ಹಸುಗೆ ತಿನ್ನಿಸಿ ಆಮೇಲೆ ನಾವು ತಿಂತಿದ್ದು, ಅವಾಗ ಮಾಡ್ತಿದ್ರು. ಅದಕ್ಕೆ ಕಲ್ಲರೆಲ್ಲ ಹಾಕಿ ಮತ್ತು ಅದಕ್ಕೆ ಮೆಂತ್ಯವೆಲ್ಲ ಹಾಕ್ತಾರೆ ಕಿಚಡಿ ಅಂದರೆ. ಇದಕ್ಕೆ ನಾನು ಆ ಥರ ಏನೂ ಹಾಕಿಲ್ಲ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸ್ರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ